ಇನ್ನು ಶಿಕ್ಷಕರಾಗಬೇಕು ಅಂತ ಹೇಳಿ ಯಾರ್ಯಾರು ಆಸೆಗಳನ್ನ ಇಟ್ಕೊಂಡಿದ್ದೀರಿ ಅವ್ರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೆ ಇದು ಗುಡ್ ನ್ಯೂಸ್. ಶೀಘ್ರವೇ 18,000 ಶಿಕ್ಷಕರ ನೇಮಕಾತಿಯಾಗುತ್ತೆ. ಈ ಬಾರಿ ಶಿಕ್ಷಕರ ನೇಮಕಾತಿಗೆ ಹೆಚ್ಚಿನ ಸಮಯ ತಗೊಳ್ಳಲ್ಲ. 3-4 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಮುಗಿಸ್ತೇವೆ. ಒಳ ಮೀಸಲಾತಿ ಜಾರಿಯಾದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಶಿಕ್ಷಕರ ಹುದ್ದೆಯ ಆಕಾಂಕ್ಷಿಗಳಿಗೆ ನಾವು ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ದೀವಿ. ಶೀಘ್ರವೇ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಸುಮಾರು 16,000 ಶಿಕ್ಷಕರ ಹುದ್ದೆಗಳು ಖಾಲಿಯಾಗಿದೆ. ಶೀಘ್ರವೇ 18,000 ಶಿಕ್ಷಕರ ನೇಮಕಾತಿಯನ್ನ ನಾವು ಮಾಡ್ಕೋತೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಈ ಬಾರಿ ನಾವು ಜಾಸ್ತಿ ಸಮಯವನ್ನ ತಗೊಳ್ಳಲ್ಲ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ಳೋದಕ್ಕೆ. 3-4 ತಿಂಗಳಲ್ಲಿ ನೇಮಕಾತಿಯ ಪ್ರಕ್ರಿಯೆಯನ್ನ ನಾವು ಮುಗಿಸ್ತೀವಿ. ಒಳ ಮೀಸಲಾತಿ ಜಾರಿಯಾದ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಘೋಷಣೆ ಮಾಡಿದ್ದಾರೆ. ಶಿಕ್ಷಕರ ಹುದ್ದೆಗೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ನಾವು ಶಿಕ್ಷಕರಾಗಬೇಕು ಅಂತ ಹೇಳಿ ಯಾರ್ಯಾರು ಆಸೆ ಕನಸುಗಳನ್ನ ಕಟ್ಕೊಂಡಿದ್ದಾರೆ ಅವ್ರಿಗೆ ಈ ವರ್ಷ ಒಂದು ಗುಡ್ ನ್ಯೂಸ್ ಇದು. 18,000 ಶಿಕ್ಷಕರ ಹುದ್ದೆಗೆ ಈಗ ಖಾಲಿಯಾಗಿದೆ. ಆ ಹುದ್ದೆಗಳಿಗೆ ಈಗ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಮಧು ಬಂಗಾರಪ್ಪ ಅವರು ತಯಾರಿಯನ್ನ ನಡೆಸ್ತಿದ್ದಾರೆ. ಒಳ ಮೀಸಲಾತಿ ಜಾರಿಯಾದ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಕೂಡ ಆಗುತ್ತೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿರುವಂಥದ್ದು. ಈಗ ರಾಜ್ಯದ ಶಿಕ್ಷಕಿಯರಾಗಬೇಕು ಅಂತ ಹೇಳಿ ಯಾರ್ಯಾರು ಆಕಾಂಕ್ಷಿಗಳಾಗಿರ್ತೀರಿ ಅವರಿಗೆಲ್ಲ ಇದು ಗುಡ್ ನ್ಯೂಸ್. ನೀವು ಶಿಕ್ಷಕರಾಗಬೇಕು ಅಂತ ಹೇಳಿ ಇದ್ರೆ ಅದರ ತರಬೇತಿಯನ್ನ ಬೇಗ ಮುಗಿಸಿ ನೀವು ಶಿಕ್ಷಕರ ಒಂದು ಹುದ್ದೆಗೆ ಅರ್ಜಿಯನ್ನ ಹಾಕೋಬಹುದು. 18,000 ಶಿಕ್ಷಕರ ಹುದ್ದೆಗಳು ಖಾಲಿಯಾಗಿದೆ. ಸರ್ಕಾರಿ ಶಾಲೆ ಹಾಗೂ ಕಾಲೇಜು ಸೇರಿದಂತೆ ಅಲ್ಲಿಗೆ ಸರ್ಕಾರಿ ಶಿಕ್ಷಕರನ್ನ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಇದರ ಬಗ್ಗೆ ಖುದ್ದು ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಈ ಬಾರಿ ನಾವು ಶಿಕ್ಷಕರ ನೇಮಕಾತಿಯನ್ನ ನಾವು ಡಿಲೇ ಮಾಡಲ್ಲ, ಬೇಗ ನಾವು ನೇಮಕಾತಿಯನ್ನ ಮುಕ್ತಾಯ ಮಾಡ್ತೀವಿ. ನೇಮಕಾತಿಗೆ ನಾವು ಜಾಸ್ತಿ ಸಮಯವನ್ನು ತಗೊಳ್ಳಲ್ಲ. 3-4 ತಿಂಗಳಲ್ಲಿ ನೇಮಕಾತಿಯ ಪ್ರಕ್ರಿಯೆಯನ್ನು ನಾವು ಮುಗಿಸ್ತೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಇದು ರಾಜ್ಯದ ಶಿಕ್ಷಕರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ. ಯಾರ್ಯಾರು ಶಿಕ್ಷಕರಾಗಬೇಕು ಅಂತೇಳಿ ಕನಸು ಕಟ್ಕೊಂಡಿರೋರಿಗೊಂದು ಉತ್ತಮವಾದ ಸುದ್ದಿ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.